ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಂಜು ಪೂಜೆ ಟೆಕ್ ಇನ್ ಕನ್ನಡ ಚಾನಲ್. ನನ್ನ ಇವತ್ತಿನ ಟಾಪಿಕ್ ಏನು ಅಂತ ಅಂದರೆ, ನೀವು ಗೃಹಲಕ್ಷ್ಮಿ ಹಣನ ಪಡ್ಕೋಬೇಕು ಅಂತಿದ್ದೀರಾ 6ನೇ ಕಂತಿಂದ. ಹಾಗಾದರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾಕಂದರೆ ಈ ಗೃಹಲಕ್ಷ್ಮಿ 6ನೇ ಕಂತಿನ ಹಣ ಪಡ್ಕೊಳ್ಳೋದಕ್ಕೋಸ್ಕರ ನಿಮಗೆ 4 ಹೊಸ ರೂಲ್ಸ್ನ ಜಾರಿಗೆ ತಂದಿದ್ದಾರೆ. ಆ ರೂಲ್ಸ್ ಯಾವುದು, ಅದ್ರ ಬಗ್ಗೆ ಏನು ಅನ್ನೋ ಸಂಪೂರ್ಣ ಮಾಹಿತಿನ ಈ ವಿಡಿಯೋದಲ್ಲಿ ನೋಡೋಣ. ನೋಡೋದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮಗೆ ಇನ್ನೂ ಹೆಚ್ಚಿನ ವಿಡಿಯೋಸ್ ಮಾಡೋದಕ್ಕೆ ಮೋಟಿವೇಶನಲ್ ಸಿಗುತ್ತೆ. ಈಗ ವಿಡಿಯೋ ಶುರು ಮಾಡೋಣ ಬನ್ನಿ. ನಾನು ಆಗಲೇ ಹೇಳಿದಾಗೆ ನಿಮಗೆ 6ನೇ ಕಂತಿನ ಹಣ ಪಡ್ಕೋಬೇಕು ಅಂತ ಅಂದರೆ 4 ಹೊಸ ರೂಲ್ಸ್ನ ಜಾರಿಗೆ ತಂದಿದ್ದಾರೆ ಅಂತ ಅನ್ನಲ್ಲ. ಈ ಗೃಹಲಕ್ಷ್ಮಿ ಹಣನ ಪಡ್ಕೋಬೇಕು ಅಂದರೆ ಅದರಲ್ಲಿ ಮೊದಲನೇ ರೂಲ್ಸು ಯಾವುದು ಅಂತ ನೋಡೋಣ. ನಿಮ್ಮದು ರೇಷನ್ ಕಾರ್ಡ್ ಏನಾದರೂ 10 ವರ್ಷದಿಂದ ಹಳೇದಾಗಿತ್ತು ಅಂತ ಅಂದರೆ ಅದನ್ನ ಅಪ್ಡೇಟ್ ಮಾಡಿಸಿರಲ್ಲ ನೀವು ಅಂದ್ಕೊಳ್ಳಿ. ಅದ್ರ ಕಾರಣದಿಂದ ನಿಮಗೆ ಹಣ ಬರ್ತಿರಲ್ಲ, ಅದನ್ನ ಅಪ್ಡೇಟ್ ಮಾಡಿಸ್ಬೇಕಾಗುತ್ತೆ. ಅದೊಂದು ರೂಲ್ ಆಯಿತು. ಈಗ ಅಪ್ಡೇಟ್ ಮಾಡಿಸೋದಕ್ಕೆ ಏನು ಅಂತಂದರೆ, ನಿಮಗೆ ಈಗ ಫೆಬ್ರವರಿ 15ನೇ ತಾರೀಕು ಒಳಗಡೆ ಟೈಮ್ ಇದೆ. ಫೆಬ್ರವರಿ 15 ಒಳಗಡೆ ಮಾಡಿಸಿದ್ರೆ ನಿಮಗೆ ಫ್ರೀ ಅಮೌಂಟ್ ಇರುತ್ತೆ. ಫ್ರೀ ಕಾಸ್ಟಲ್ಲಿ ನಿಮಗೆ ಅಪ್ಡೇಟ್ ಮಾಡಿಕೊಡ್ತಾರೆ. ಏನಾದರೂ ಫೆಬ್ರವರಿ 15 ದಾಟು ಹೋಯಿತು ಅಂತ ಅಂದರೆ ನಿಮಗೆ 1000 ರೂಪಾಯಿ ಹಣ ಕೊಟ್ಟು ನೀವು ಅಪ್ಡೇಟ್ ಮಾಡಿಸ್ಬೇಕಾಗುತ್ತೆ. 1000 ರೂಪಾಯಿ ಏನು ಕೊಡಬೇಕು, ನಾವು ಫ್ರೀಯಾಗೆ ಮಾಡಿಸ್ಕೋಬೋದಲ್ಲ. ಅದಕ್ಕೋಸ್ಕರ ಇನ್ನೂ ಯಾರು ಮಾಡಿಸಿಲ್ಲ ಅಂತ ಅಂದರೆ 10 ವರ್ಷದೊಳಗಡೆ ಅವರು ಅಪ್ಡೇಟ್ ಮಾಡಿಸ್ಬೇಕಾಗುತ್ತೆ. ಅದರಿಂದ ನೀವು ಹಣವನ್ನು ತಿಂಗಳ ಪಡ್ಕೋಬೋದು. ಇದೊಂದು ರೂಲ್ ಆಯಿತು. ಈಗ ನೆಕ್ಸ್ಟ್ 2ನೇ ರೂಲ್ ಏನು ಅಂತ ನೋಡೋದಾದರೆ, ನಿಮ್ಮದು ಬ್ಯಾಂಕ್ ಪಾಸ್ಬುಕ್ಕು ಹಾಗೆ ನಿಮ್ಮದು ಆಧಾರ್ ಕಾರ್ಡಲ್ಲಿ ಏನು ಹೆಸರು ಇರುತ್ತೆ ನೋಡಿ, ಅದು ಕೂಡ ನಿಮಗೆ ಬ್ಯಾಂಕ್ ಪಾಸ್ಬುಕ್ಕಲ್ಲಿ ಸೇಮ್ ಇರಬೇಕು ಆ್ಯಸ್ ಇಟ್ ಈಸು. ಈಗ ನಿಮ್ಮ ಬ್ಯಾಂಕಲ್ಲಿ ನಿಮ್ಮ ಹೆಸರು ಜೊತೆ ಒಂದು ಇನಿಷಿಯಲ್ ಇದ್ದು ಹಾಗೆ ಆಧಾರ್ ಕಾರ್ಡಲ್ಲಿ ಬರೀ ನಿಮ್ಮ ಹೆಸರು ಅಷ್ಟೇ ಇತ್ತು ಅಂದರೆ ಅದು ಅಲ್ಲಿ ಅಪ್ಡೇಟ್ ಆಗೋದಿಲ್ಲ. ಅಂಥ ಹೆಸರಲ್ಲಿ ಸಾಕಷ್ಟು ಜನ ಇರ್ತಾರೆ, ಯಾರು ಅಂತೇಳಿ ಅವ್ರು ಕನ್ಫ್ಯೂಸ್ ಆಗುತ್ತೆ. ಅದ್ರ ಮುಖಾಂತರ ಕೂಡ ನಿಮಗೆ ಹಣನ ಪಡ್ಕೊಳ್ಳೋಕೆ ಚಾನ್ಸಸ್ ಆಯ್ತಿರಲ್ಲ. ಆ ರೀಸನಿಂದನೂ ಕೂಡ ನಿಮಗೆ ತಿಂಗಳ ಕರೆಕ್ಟಾಗಿ ಹಣ ಬರ್ತಿರಲ್ಲ. ಅದನ್ನೂ ಎಲ್ಲನ ಸರಿಪಡಿಸ್ಕೊಂಡು ತಿದ್ದುಪಡಿ ಮಾಡಿಕೊಂಡು ನೀವು ಅಪ್ಡೇಟ್ ಮಾಡಿಸ್ಬೇಕಾಗುತ್ತೆ. ಈ ಅಪ್ಡೇಟ್ ಮಾಡಿಸೋದ ನಂತರ ಏನಾದರೂ ನಮಗೆ ಪ್ರಾಬ್ಲಮ್ ಆಗುತ್ತಾ ಅಂತ ಕೇಳೋದಾದರೆ, ನಿಮಗೆ ಯಾವುದೇ ಆದಂಥ ಪ್ರಾಬ್ಲಮ್ ಆಗಲ್ಲ. 1 ತಿಂಗಳು ಅಥವಾ 2 ತಿಂಗಳು ಹಣ ಬರೋದು ಲೀವ್ ಆಗ್ಬೋದು, ಹೊರತು ಅದನ್ನ ಫುಲ್ಲು ನಿಮಗೆ ಒಂದೇ ತಿಂಗಳಲ್ಲಿ ಎಲ್ಲ ಅಮೌಂಟ್ನೂ ಹಾಕ್ತಾರೆ. ಅದನ್ನ ಅವ್ರು ಗೌರ್ಮೆಂಟ್ನವ್ರು ಇಟ್ಕೊಳ್ಳೋದಿಲ್ಲ ಈ ರೀತಿ ಅಪ್ಡೇಟ್ ಮಾಡಿಸೋದ್ರಿಂದ. ಹಾಗೆ ಈ 3ನೇ ರೂಲ್ಸ್ ಯಾವುದು ಅಂತ ನೋಡೋದಾದರೆ, ನೀವು ಆಗಲೇ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ, NPCIನ ನೀವು ಕಡ್ಡಾಯವಾಗಿ ಮಾಡಿಸ್ಬೇಕು ಅಂತೇಳಿ 6ನೇ ಕಂತಿನ ಹಣ ಪಡ್ಕೊಳ್ಳೋದಕ್ಕೆ. ಹಾಗೆ ಬೇರೆ ಯಾರು ಅಮೌಂಟ್ ತೊಗೋತಿಲ್ಲ ನೋಡಿ. ಈಗ 2 ತಿಂಗಳು ಬಂದಿದೆ, ಹಾಗೆ 4 ತಿಂಗಳು ಹಣ 2 ತಿಂಗಳು ಅಮೌಂಟ್ ಬಂದು ನಮ್ಗೆ ಇನ್ನೊಂದು 2 ತಿಂಗಳದ್ದು ಹಣ ಬಂದಿಲ್ಲ ಅಂತಾರೆ ನೋಡಿ. ಅಂಥವ್ರು ನೀವು NPCIನ ಕಡ್ಡಾಯವಾಗಿ ಮಾಡಿಸೋ ಆಗಿಲ್ಲ. ಇನ್ನೂ ಯಾರು ಹಣ ಬಂದಿರೋಲ್ಲ ನೋಡಿ, ಅವರೊಂದು NPCIನ ಮಾಡಿಸ್ಬೇಕು. NPCI ಅಂದರೆ ಏನು ಅಂತ ಅಂದರೆ, ನಿಮ್ಮದು ಪಾಸ್ಬುಕ್ ಜೊತೆ ನಿಮ್ಮದು ಒಂದು ಆಧಾರ್ ಕಾರ್ಡ್ನ ಲಿಂಕ್ ಮಾಡಿಸೋದನ್ನ NPCI ಅಂತಾರೆ. ಇದನ್ನು ಕೂಡ ನೀವು ಮಾಡಿಸಿ ಹಣವನ್ನು ಪಡ್ಕೋಬೋದು. ಹಣ ಬರಲಾರ್ದವರು ಈ ರೀತಿಯಾಗಿ ಇದನ್ನ 3 ರೂಲ್ಸ್ನ ಹಾಕಿ ನೀವು ಹಣವನ್ನು ಪಡ್ಕೋಬೋದು. ಈಗ 4ನೇ ರೂಲ್ಸು ಕಡ್ಡಾಯವಾಗಿ ಏನು ಅಂತ ನೋಡೋದಾದರೆ, ನಿಮ್ಮದು ಇನ್ನೂ ತನಕ ಗೃಹಲಕ್ಷ್ಮಿ ಅರ್ಜಿ ಹಾಕಿದ್ರು ನಮಗೆ ಹಣ ಬಂದಿಲ್ಲ, ಯಾಕೋ ಗೊತ್ತಿಲ್ಲ, ನಾವು ಎಲ್ಲ ಸ್ಟೇಟಸ್ ಎಲ್ಲ ಅಪ್ರೂವ್ಡ್ ಅಂತ ತೋರಿಸ್ತಿದೆ ಅಂದರೂ ಹಣ ಬಂದಿಲ್ಲ ಅಂತ ಅಂದರೆ ನೀವು ಏನು ಮಾಡಬೇಕು, ನಿಮ್ಮದು ಹಳೆ ರೇಷನ್ ಕಾರ್ಡ್ ಇರುತ್ತೆ ನೋಡಿ, ರೇಷನ್ ಕಾರ್ಡ್ ಆಗಿರ್ಬೋದು ಅಥವಾ ಏನಾದರೂ ಒಂದು ಅಡ್ರೆಸ್ ಮಿಸ್ ಆಗಿರ್ಬೋದು ಅಥವಾ ಫೋನ್ ನಂಬರಿಂದ ಆಗಿರ್ಬೋದು, ಬ್ಯಾಂಕ್ ಖಾತೆಯಿಂದ ಆಗಿರ್ಬೋದು, ಈ ರೀತಿ ಏನಾದರೂ ಪ್ರಾಬ್ಲಮ್ ಆಗಿದ್ದು ಅಂದರೆ ಎಲ್ಲ ಅನ್ನೋದು ನೀವು ಸರಿಪಡಿಸ್ಕೊಂಡು ಮತ್ತಿನ್ನೊಮ್ಮೆ ಅರ್ಜಿ ಹಾಕೋದಕ್ಕೆ ಮತ್ತೆ ಹೊಸ ಜಾರಿಗೆ ತಂದಿದ್ದಾರೆ. ಅರ್ಜಿ ಹಾಕ್ಬೋದು. ನೀವು ಅರ್ಜಿ ಹಾಕೋಕ್ಕೆ ಅರ್ಹರಾಗಿರ್ತೀರ. ಎಲ್ಲ ತಿದ್ದುಪಡಿ ಮಾಡ್ಕೊಂಡ ನಂತರ ಈ ರೀತಿಯಾಗಿ ನೀವು ಈ ಎಲ್ಲ ಇದನ್ನ ಉಪಯೋಗಿಸ್ಕೊಂಡು ನೀವು ತಿಂಗಳ ಹಣವನ್ನು ಪಡ್ಕೋಬೋದು. ಈಗ ನಿಮ್ಗೆ 2 ತಿಂಗಳು ಹಣ ಬಂದಿದೆ, ಇನ್ನೊಂದು 2 ತಿಂಗಳು ಹಣ ಬಂದಿರಲ್ಲ ಅಂದ್ಕೊಳ್ಳಿ. ಅಂಥವ್ರು ಯಾವ ರೀಸನ್ಗೆ ಬರಲ್ಲ ಅಂತ ಅಂದರೆ, ಈಗ ಹೇಳಿದ್ನಲ್ಲ 4 ರೂಲ್ಸು, ಇದರಲ್ಲಿ ನಿಮ್ದು ಏನಾದರೂ ಒಂದು ಮಿಸ್ಟೇಕ್ ಆಗಿತ್ತು ಅಂದರೂ ಕೂಡ ನಿಮಗೆ ಹಣನ ಬರಲ್ಲ. ನೀವು ಅಪ್ಡೇಟ್ ಮಾಡಿಸೋದ್ರಿಂದ ಯಾವುದೇ ಆದಂಥ ಪ್ರಾಬ್ಲಮ್ ಆಗೋಲ್ಲ. ಆಗಲೇ ಹೇಳಿದಾಗೆ ಒಂದು ಟೈಮ್ ಲೇಟ್ ಆಗ್ಬೋದು, ಆದರೆ ನಿಮಗೆ ಎಲ್ಲ ಫುಲ್ ಹಣನ ಒಮ್ಮೆನೇ ಜಮಾ ಮಾಡ್ತಾರೆ. ಈ ರೀತಿಯಾಗಿ ನೀವು ಗೃಹಲಕ್ಷ್ಮಿ ಹಣನ ತಿಂಗಳ ಪಡ್ಕೋಬೋದು. ಈ ರೂಲ್ಸ್ ಎಲ್ಲ ಕರೆಕ್ಟಾಗಿತ್ತು ಅಂತಂದರೆ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ನಾವು ಹಾಕೋ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರುತ್ತೆ. ಥ್ಯಾಂಕ್ ಯು.